ಈ ವಿಡಿಯೋ ನೋಡುವ ಮೊದಲು ಭಾಗ 1 ನೋಡಿಕೊಂಡು ಬನ್ನಿ. ಆ ವಿಡಿಯೋ ಲಿಂಕ್ ಮೇಲೆ ಕೊಡ್ತೀನಿ, ಇಲ್ಲವಾದರೆ ವಿಡಿಯೋ ಅರ್ಥವಾಗುವುದಿಲ್ಲ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ಸ್ನೇಹಿತರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಕಡೆ ಆಸೆ, ಇನ್ನೊಂದು ಕಡೆ ಭಯ ಶುರುವಾಯ್ತು ಅವಳಿಗೆ. ಕಾರಣ ಆ ದಪ್ಪ ತುಣ್ಣೆ. ಮಿಷನರಿ ಪೊಸಿಷನ್ಗೆ ತಿರುಗಿಸಿ ಕಾಲಗಲಿಸಿ ತುಣ್ಣೆ ದೂರಿಸಿದ. ಅದು ಸ್ವಲ್ಪ ದೂರಿತಷ್ಟೇ. ಮಾವ ತೆಗೆದು ಬಿಡಿ, ನೋವ್ತಿದೆ ಅಂತ ಜೋರಾಗಿ ಅರುಚಬೇಕೆನಿಸಿತು. ಆದರೆ ಅರುಚುವಂತಿರಲಿಲ್ಲ. ಅದರ ಬದಲು ಮಾವನ ನಡುವನ್ನು ದೂರ ನೂಕಲು ಪ್ರಯತ್ನಿಸಿದಳು. ಊಹು, ಪಟ್ಟು ಬಿಡದೆ ಜೋರಾಗಿ ಜರ್ಕ್ ಕೊಟ್ಟೇ ಬಿಟ್ಟ ಶಾಮಣ್ಣ. ಅವಳಿಗೆ ಪ್ರಾಣ ಬಾಯಿಗೆ ಬಂದಂತಾಯ್ತು. ಸ್ವಲ್ಪ ಹೊತ್ತು ಹಾಗೆ ಮೇಲೆ ಮಲಗಿ ರಜನಿಯ ಕೊರಳ ಸುತ್ತ ಮುದ್ದಾಡಿದ. ಅವಳಿಗಂತೂ ಯಾವುದೋ ಪ್ರಾಣಿ ಒಳಗೆ ದೂರಿದಂತಿತ್ತು. ಚಿಕ್ಕದಾಗಿ ಕದಲಿದ. ತುಣ್ಣೆ ರಾಪಾಡ್ತಾ ಅವಳಲ್ಲಿ ಸುಖ ಆವರಿಸತೊಡಗಿತು. ಆಹಾ ಮಾವ ಅಂತ ಗುನುಗು ಮಾಡಿದಳು. ಶಾಮಣ್ಣ ದೆಂಗುತ್ತಾ ಸ್ಪೀಡ್ ಮಾಡತೊಡಗಿದ. ರಜನಿಗಂತೂ ಎಲ್ಲಿಲ್ಲದ ಮಜಾ ಸಿಕ್ತಿತ್ತು. ನನ್ನ ತುಲ್ಲು ಅಗಲ ಆಗೋಗುತ್ತೆ ಮಾವ ಅಂತ ಮೀಸೆಯ ಮೇಲೆ ಮುತ್ತಿಟ್ಲು. ಪಸಕ್ ಅಂತ ದೆಂಗ್ತಾನೇ ಇದ್ದ. ಪುಣ್ಯಾತ್ಮ ಅರ್ಧಗಂಟೆ ಆದ್ರೂ ಸ್ಪೀಡಾಗಿ ಕೇತಾನೇ ಇದ್ದ. ಮೊಲೆಗಳನ್ನ ಹಿಸ್ತಾ ಕೇತಾ ಇದ್ರೆ ರಜನಿಗೆ ಸ್ವರ್ಗ ಹತ್ತಿರ ಬಂದಂತಿತ್ತು. ಆದರೆ ಪಾಪ ಗಸೆ ಬರ್ತಿತ್ತು. ಅದು ನೋಡಿ ಹಂಗೆ ತಬ್ಕೊಂಡೇ ಪಕ್ಕಕ್ಕೆ ಹೊರಳಿ ತಾನು ಮೇಲೆ ಬಂದು ನಡುವನ್ನು ಎತ್ತಿ ಹೊಡೀತಾ ಕೇಯೋಕೆ ಶುರು ಮಾಡಿದಳು. ಚಿನ್ನ, ಶಶಿಗೆ ಮುಂಚೆನೇ ಯಾರತ್ತಾದ್ರೂ ಕೇಯಿಸ್ಕೊಂಡಿದ್ಯಾ ಅಂತ ಕೇಳಿದ ಶಾಮಣ್ಣ. ಅವೆಲ್ಲ ಈಗ ಬೇಕಾ, ಸುಮ್ನಿರು ಮಾವ ಅಂತ ಸ್ಪೀಡಾಗಿ ಕೇತಿದ್ಲು. ಮಧ್ಯೆ ಮೀಸೆನ್ನ ತಿರುಗಿಸಿ ಆಟ ಆಡ್ತಿದ್ಲು. ಕತ್ತಲಾದ್ರೂ ಮಸಕಾಗಿ ಕಾಣ್ತಿತ್ತು. ಸುಮಾರು ಸಲ ಜೋರಾಗಿ ಜರ್ಕ್ ಕೊಟ್ಟಾಗ ಶಾಮಣ್ಣನ ತುಣ್ಣೆ ಕಾರಲು ಶುರು ಆಯ್ತು. ಚಿನ್ನ ಬರ್ತಿದೆ ಅಂತ ಕಿವಿಯಲ್ಲಿ ಹೇಳಿದಾಗ, ತೆಗೆದು ಬಿಡು ಮಾವ, ಮಕ್ಕಳು ಗಿಕ್ಕಳು ಆಗ್ಬಿಟ್ರೆ ಅಂತ ಮೇಲೆದ್ದು ಬಿಟ್ಟು ಪಕ್ಕಕ್ಕೆ ಹೊರಳಿ ಕೈಯಲ್ಲಿ ಆಡಿಸಿದಳು. ಬೊಳಕ್ ಅಂತ ರಸ ಚಿಮ್ಮಿ ಹಾಸಿಗೆಯೆಲ್ಲ ಆಗೋಯ್ತು. ಅಬ್ಬಾ ಏನ್ ತುಣ್ಣೆನಪ್ಪ ನಿಮ್ದು ಅಂತ ಶಾಮಣ್ಣನ ಮೂತಿ ಮೇಲೆ ಒಂದು ಕೊಟ್ಟು ಬೆಡ್ಶೀಟ್ ನಿಂದ್ಲೇ ಒರೆಸಿದಳು. ಮಾವ ಫುಲ್ ಖುಷಿ ಆಯ್ತು. ನಂಗೆ ಆವಾಗಾವಾಗ ಇದು ಬೇಕು ಅಂದ್ಲು ಮೆತ್ತಗಾಗಿದ್ದ ತುಣ್ಣೆಯನ್ನ ಹಿಸ್ತಾ. ಎಲ್ಲಿ ಹೋಗ್ತೀನಿ ಚಿನ್ನ, ಮನೆಯಲ್ಲೇ ಇರ್ತೀನಲ್ವಾ ಅಂತ ಇನ್ನೊಂದು ಸಲ ಮುದ್ದಾಡಿ ತನ್ನ ಹಾಸಿಗೆಗೆ ಸೇರ್ಕೊಂಡ್ರು ಶಾಮಣ್ಣನವರು. ಈ ಕಾರ್ಯಕ್ರಮ ಒಳ್ಳೆ ನಿದ್ದೆ ಹೊತ್ತಿನಲ್ಲಿ ಪಿಸು ಶಬ್ದದಲ್ಲಿ ನಡೆದಿತ್ತಾದ್ದರಿಂದ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ಒಟ್ಟಾರೆ ಕತ್ತಲಲ್ಲಿ ರಾಮಾಯಣ ನಡೆದು ಹೋಗಿತ್ತು. ನಿದ್ರೆಗೆ ಜಾರಿದ ಅವರೆಲ್ಲರಿಗೂ ಮ್ಯಾನೇಜರ್ ರಾಜಣ್ಣ ಬಂದು ಬಾಗಿಲು ತಟ್ಟಿದಾಗಲೇ ಎಚ್ಚರವಾಗಿದ್ದು. ಬಾತ್ರೂಮ್ ಒಂದೇ ಆದ್ದರಿಂದ ಎಲ್ಲರಿಗೂ ಸ್ನಾನ ಮಾಡೋಕೆ ಕಷ್ಟ ಆಗ್ಬೋದು. ನೀವೇನು ಅಂದ್ಕೊಳ್ದೇ ಇದ್ರೆ ನನ್ನ ಆಫೀಸ್ ರೂಮ್ ನಲ್ಲೂ ಒಂದು ಬಾತ್ರೂಮ್ ಇದೆ, ಅಲ್ಲೂ ಬಂದು ಒಂದಿಬ್ಬರು ಸ್ನಾನ ಮಾಡಬೋದು ನೋಡಿ ಅಂತ ಸಲಹೆ ಕೊಟ್ಟ ರಾಜಣ್ಣ. ಓಕೆ ಆಗ್ಬೋದು, ಫಸ್ಟ್ ನಾನು ಹೋಗಿ ಬರ್ತೀನಿ, ಆಮೇಲೆ ಒಂದಿಬ್ಬರು ರೆಡಿ ಆಗಿ ಅಲ್ಲಿ ಸ್ವಲ್ಪ ಜನ ಇಲ್ಲಿ ಸ್ವಲ್ಪ ಜನ ಮಾಡೋಣ ಅಂತ ಅಂಬುಜಮ್ಮನವರು ಬದಲಿ ಬಟ್ಟೆಗಳನ್ನು ಸೋಪನ್ನು ಎದೆಗವಚಿಕೊಂಡು ರಾಜಣ್ಣನನ್ನ ಹಿಂಬಾಲಿಸಿಯೇ ಬಿಟ್ಟರು. ಆಫೀಸ್ ರೂಮ್ ಪ್ರವೇಶಿಸಿದ ತಕ್ಷಣವೇ ಬಾಗಿಲು ಚಿಲುಕ ಹಾಕಿ ರಾಜಣ್ಣ ಅಂಬುಜಮ್ಮನನ್ನು ಹಿಂದಿನಿಂದ ಬಿಗಿದಪ್ಪಿದ. ಅದೇನು ಆಶ್ಚರ್ಯದ ಸಂಗತಿಯೇನಲ್ಲ. ರಾಜಣ್ಣನಿಗೂ ಅಂಬುಜಮ್ಮನಿಗೂ ಮೊದಲಿಂದಲೂ ರಹಸ್ಯವಾಗಿ ಅಫೇರ್ ಇತ್ತು. ಮನೆ ದೇವರಿಗೆ ಬಂದಾಗಲೋ ಅಥವಾ ರಾಜಣ್ಣ ಟೌನ್ ಕಡೆ ಬಂದು ಶಾಮಣ್ಣನವರ ಮನೆಗೆ ಬಂದಾಗಲೋ ಅಂಬುಜಮ್ಮ ತುಲ್ಲು ಅರ್ಪಿಸಿದ್ದು ಉಂಟು. ಬಿಡೋ ಬಿದ್ದೋಗ್ತೀನಿ ಅಂತ ಕೊಸರಿಕೊಂಡ್ಳು. ಆಂಟಿ, ನೆನ್ನೆಯಿಂದ ಕಾಯ್ತಾ ಇದೀನಿ, ನೀವು ಕೈಗೆ ಸಿಕ್ಲೇ ಇಲ್ಲ ಅಂತ ಅವಳ ಕೈಯಲ್ಲಿ ಇದ್ದ ಬಟ್ಟೆಗಳನ್ನ ಅಲಿಟ್ಟು ಬ್ಲೌಸ್ ಬಿಚ್ಚಲು ಶುರು ಮಾಡಿದ. ರಾಜಣ್ಣ 26ರ ಯುವಕ, ಒಳ್ಳೆ ಕಟ್ಟುಮಸ್ತಾದ ಶರೀರ. ಹೇಗೋ ಅಂಬುಜಮ್ಮನಿಗೆ ಫಿಕ್ಸ್ ಆಗಿ ಹೋಗಿದ್ದ. ಯಾರನ್ನಾದ್ರೂ ಹುಡುಗೀರನ್ನ ನೋಡ್ಕೋಬಾರ್ದಾ, ನನ್ನಂತ ವಯಸ್ಸಾದವಳು ಏಕೆ ಅಂದ್ಲು ಅವನ ಪಂಚೆಯನ್ನೂ ಚೆಡ್ಡಿಯನ್ನೂ ಬಿಚ್ಚುತ್ತಾ. ಆಂಟಿ, ನೀವು ವಯಸ್ಸಾದವರಲ್ಲ, ನನ್ನ ಪಾಲಿಗೆ ನೀವು ಹುಡುಗಿ, ರತಿದೇವಿ ಅಂತ ಅಂಬುಜಮ್ಮನನ್ನ ಬೆತ್ತಲೆ ಮಾಡಿ ನಿಂತುಕೊಂಡೇ ಮೊಲೆಯನ್ನು ಬಾಯಿಗಿಟ್ಟುಕೊಂಡ. ಆಗಲೇ ದಪ್ಪದಾಗಿದ್ದ ತುಣ್ಣೆಯನ್ನ ಹಿಸ್ತಾ. ಇನ್ನೂ ವಯಸ್ಸು ಸಾಲ್ದಾ ಮದುವೆ ಆಗೋಕೆ ಅಂದ್ಲು ಮೂಗಿಗೆ ಮೂಗು ಉಜ್ಜುತ್ತಾ. ಇಲ್ಲ ಆಂಟಿ, ಮನೆಯಲ್ಲಿ ನೋಡ್ತಿದಾರೆ, ಬಟ್ ಯಾವ ಹೆಣ್ಣೂ ಒಪ್ತಿಲ್ಲ, ಎಲ್ಲಾರ್ಗೂ ಇಂಜಿನಿಯರ್ಗಳು ಡಾಕ್ಟರ್ಗಳು ಬೇಕಂತೆ ಅಂತ ಇನ್ನೊಂದು ಮೊಲೆಯನ್ನ ಬಾಯಿಗಿಟ್ಟುಕೊಂಡು ಮತ್ತೊಂದನ್ನ ಹಿಸಿಕತೊಡಗಿದ.
ಸರಿ ಬೇಗ ಬೇಗ ಮಾಡು, ಯಾರಾದ್ರೂ ಬಂದಾರು ಅಂತ ನಿಂತುಕೊಂಡೇ ಕಾಲಗಲಿಸಿದಳು. ತುಲ್ಲಿಗೆ ತುಂಡೆನ್ನ ಉಜ್ಜುತ್ತಾ, ಇಲ್ಲಿ ಟೇಬಲ್ ಮೇಲೆ ಮಲಕ್ಕೋ ಆಂಟಿ, ಚೆನ್ನಾಗಿರುತ್ತೆ ಅಂತ ತಬ್ಬಿಕೊಂಡು ಹೋಗಿ ಮಲಗಿಸಿದ. ಅಂಬುಜಮ್ಮನು ಕೈಗಳಿಂದ ಅವನ್ ಕೊರಳ ಸುತ್ತಿ ಮುಖವೆಲ್ಲ ಮುದ್ದಾಡಿದಳು. ಎಷ್ಟೋ ದಿನಕ್ಕೆ ಸಿಕ್ಕ ಪ್ರೇಮಿಗಳಂತೆ ಕೆನ್ನೆಗಳಿಗೆ, ತುಟಿಗಳಿಗೆ ಕಚ್ಕೊಂತಾ ಮುದ್ದಾಡಿಕೊಂಡ್ರು. ಕೊರಳಿಂದ ಕೆಳಗಿಸಿಕೊಂತಾ ನಾಲಿಗೆಯಿಂದ ಮೈಯೆಲ್ಲ ನಾಕಿದ ರಾಜಣ್ಣ. ನಾಕುತ್ತಾ ತುಲ್ಲಲ್ಲಿ ನಾಲಿಗೆ ದೂರಿಸಿ ಡ್ರಿಲ್ ಮಾಡತೊಡಗಿದ.